ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ನಡೆದಂಥ ಎಲಿಮಿನೇಷನ್ ಬಗ್ಗೆ ಭಾರೀ ಚರ್ಚೆಗಳು ನಡೀತಿದ್ದಾವೆ. ಬಿಗ್ ಬಾಸ್ನಲ್ಲಿ ಈ ವಾರ ನಡೆದಂಥ ಎಲಿಮಿನೇಷನ್ ಸಹಜವಾಗಿ ಕುತೂಹಲದ ಕೇಂದ್ರ ಬಿಂದು ಆಗಿತ್ತು. ಯಾರಿಗೂ ಕೂಡ ನಿರೀಕ್ಷೆ ಇರಲಿಲ್ಲ. ಡಬಲ್ ಎಲಿಮಿನೇಷನನ್ನು ಮಾಡುವಂಥ ಮುನ್ಸೂಚನೆಯನ್ನು ಕೂಡ ಬಿಗ್ ಬಾಸ್ ಕೊಟ್ಟಿರಲಿಲ್ಲ. ಕಿಚ್ಚ ಸುದೀಪ್ ಅವರು ಬಾರದೇ ಇರುವಂಥ ವಾರವನ್ನೇ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರುವಂಥದ್ದು ವೆರಿ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿಗೆ ಕಿಚ್ಚ ಸುದೀಪ್ ಅವರು ಬರುವಾಗ ಈಗ ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆ ಇನ್ನಷ್ಟು ಇಳಿಕೆ ಆಗಿದೆ. ಈಗ 9ಕ್ಕೆ ಸ್ಪರ್ಧಿಗಳ ಸಂಖ್ಯೆ ಬಂದಿದೆ, ನೇರವಾಗಿ 11ರಿಂದ. ಇನ್ನು ಮುಂದೆ ಆಟದ ಕಾವು ಕೂಡ ಹೆಚ್ಚಾಗ್ತದೆ. ಫಿನಾಲೆ ಹತ್ತಿರ ಬರ್ತಾ ಇದ್ದಂತೆ ಆಟದ ರೀತಿ ನೀತಿಯು ಕೂಡ ಬದಲಾಗ್ತದೆ. ಈಗಾಗಲೇ ಕಳೆದ ವಾರ ಒಂದು ರೀತಿಯಲ್ಲಿ ಇಡೀ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇತ್ತು. ಫ್ಯಾಮಿಲಿ ವೀಕ್ ಆಗಿದ್ದರಿಂದ ಸಹಜವಾಗಿ ಸ್ಪರ್ಧಿಗಳಿಗೆ ತಮ್ಮ ಕುಟುಂಬಸ್ಥರ ಭೇಟಿಗೆ ಒಂದು ಅವಕಾಶ ಸಿಕ್ತು. ಆದರೆ ಇಬ್ಬರಿಗೆ ಮಾತ್ರ ಈ ಕುಟುಂಬಸ್ಥರ ಭೇಟಿಯ ಅವಕಾಶ ಬೇಕಾಗಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಇನ್ನು ಮುಂದೆ ಕುಟುಂಬಸ್ಥರ ಜೊತೆಗೇ ಇರುವಂತಹ ಅವಕಾಶ ಲಭಿಸಿದೆ. ಅದೇ ಸೂರಜ್ ಮತ್ತು ಮಾಳುಗೆ. ಇಲ್ಲಿ ಸೂರಜ್ದು ಬಿಟ್ಟಾಕಿ, ಸೂರಜ್ ಎಲಿಮಿನೇಟ್ ಆಗಿರೋದ್ರಲ್ಲಿ ಏನೂ ಕೂಡ ವಿಶೇಷತೆ ಇಲ್ಲ. ಆದರೆ ಭಾನುವಾರ ಎಲಿಮಿನೇಟ್ ಆದಂತಹ ಮಾಳು ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಿದ್ದಾವೆ. ಬಾಳು ಅಸಲಿಗೆ ಎಲಿಮಿನೇಟ್ ಆಗುವಂಥ ಸ್ಪರ್ಧಿಯೇ ಅಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ. ಹಾಗಾದರೆ ಕೊನೆ ಮೂಮೆಂಟ್ನಲ್ಲಿ ಯಾಕೆ ಈ ಬದಲಾವಣೆ ಆಯಿತು ಅಂದರೆ, ಎಲ್ಲರಿಗೂ ಕೂಡ ಒಂದು ಕನ್ಫರ್ಮ್ ಇತ್ತು. ಈಗ ಮಾಳು ಮತ್ತು ಸ್ಪಂದನ ಇವರಿಬ್ಬರನ್ನ ಒಂದೇ ತಕ್ಕಡಿಗೆ ಹಾಕಿದ್ರೆ ಮಾಳುನೇ ಹೆಚ್ಚು ತೂಕ ಬರೋದೇ ಹೊರತು ಸ್ಪಂದನ ಅಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು. ಹಾಗಾಗಿ ಈ ಬಗ್ಗೆ ಸಾಕಷ್ಟು ಜನರಿಗೆ ಒಂದಷ್ಟು ಭಿನ್ನಾಭಿಪ್ರಾಯ ಇದೆ, ಪ್ರಶ್ನೆಗಳಿದ್ದಾವೆ. ಹಾಗೆಯೇ ಸ್ಪಂದನಗಳನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಯಾಕೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳದ್ದು ಇನ್ನು ಮುಂದೆ ಭಾರಿ ಸೀರಿಯಸ್ ಆದಂಥ ಆಟ ಆಡಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಪ್ರತಿ ವಾರವೂ ಕೂಡ, ಇನ್ನು ಪ್ರತಿ ದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಇದ್ದಂಥ ಆಟಕ್ಕೂ ಈಗ ಇನ್ನು ಮುಂದೆ ಇರುವಂಥ ಆಟಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇರುತ್ತದೆ. ಫಿನಾಲೆ ಬೇರೆ ಹತ್ತಿರ ಬರುತ್ತೋ, ಇನ್ನೇನು ಜಾಸ್ತಿ ದಿನಗಳು ಆಟ ಕೂಡ ಬಾಕಿ ಇಲ್ಲ. ಈಗಿರುವಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ಇನ್ನೂ ಕೂಡ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನೇರವಾಗಿ ಗೇಟ್ ಪಾಸ್ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಈಗ ಬಿಗ್ ಬಾಸ್ ಮನೆಗೆ ಪ್ರತಿ ವರ್ಷ ಹಲವಾರು ಅತ್ಯುತ್ಸಾಹದಿಂದ ಬರೋದು ಸಾಮಾನ್ಯ. ಹಾಗೆ ಬಂದಂಥವ್ರು ಹೀಗೆ ಹೋಗೋದು ಕೂಡ ಕಾಮನ್ನು. ಮನೆಯೊಳಗೆ ತೆರಳುವಂತಹ ಮುನ್ನ ವೇದಿಕೆಯಲ್ಲಿ ಮಾತನಾಡುವಾಗ ಗೆಲ್ಲುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಮನೆಯಲ್ಲಿ ನಡೆಯುವಂತಹ ರಂಪ ರಾಮಾಯಣದಲ್ಲೂ ಕೂಡ ಭಾಗವಹಿಸ್ತಾರೆ. ಮನೆಯಲ್ಲಿ ಸ್ಪರ್ಧಿಗಳ ನಡುವೆ ಬೆಂಕಿಯನ್ನು ಕೂಡ ಹಚ್ಚೋದರಲ್ಲಿ ಮುಂದಿರ್ತಾರೆ. ಆದರೆ ಮನೆಯೊಳಗೆ ಹೋದಂಥ ಸ್ಪರ್ಧಿಗಳು ಪ್ರತಿ ವಾರ ಯಾರಾದರೊಬ್ಬರು ಹೊರಗಡೆ ಬರಲೇಬೇಕಲ್ವಾ? ಹೀಗೆ ಬರುವಾಗ ಅವರ ಮುಖ ನೋಡೋಕ್ಕೂ ಕೂಡ ಆಗೋದಿಲ್ಲ, ಮಾತನಾಡಿಸೋ ಶೈಲಿ ನೋಡೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹೀಗಿರುವಾಗಲೇ ಪ್ರತಿ ವಾರ ಜೊಳ್ಳುಗಳನ್ನು ಉದುರಿಸಿ ಗಟ್ಟಿಯಾದಂಥ ಕಾಳುಗಳನ್ನು ಉಳಿಸಿಕೊಳ್ಳೋದು ಬಿಗ್ ಬಾಸ್ನ ಒಂದು ಜರಡಿ ಹಿಡಿಯುವಂಥ ಪ್ರಕ್ರಿಯೆ. ಅದು ಪ್ರತಿ ವಾರವೂ ಕೂಡ ನಡೀತದೆ. ಒಬ್ಬರನ್ನ ಮನೆಯ ಒಳಗಡೆ ದಬ್ಬಲಾಗ್ತದೆ, ಒಬ್ಬರನ್ನ ಮನೆಯಿಂದ ಹೊರಗಡೆ ದಬ್ಬಲಾಗ್ತದೆ. ಆದರೆ ಇನ್ನು ಮುಂದೆ ಒಳಗೆ ದಬ್ಬುವಂಥ ಪ್ರಕ್ರಿಯೆ ಇಲ್ಲ, ಇನ್ನೇನೇ ಇದ್ರೂ ಕೂಡ ಹೊರಗೆ ದಬ್ಬುವಂಥ ಪ್ರಕ್ರಿಯೆ. ಕಾರಣ ಏನು ಅಂತ ಹೇಳಿದ್ರೆ ಫಿನಾಲೆಯ ದಿನ ಹತ್ತಿರ ಆಗ್ತಾ ಬಂತು. ಒಬ್ಬರನ್ನು ಮನೆಯ ಹೊರಗಡೆ ದಬ್ಬುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಶನಿವಾರ ಮತ್ತು ಭಾನುವಾರ, ಈ ವಾರ ಸ್ವಲ್ಪ ವಿಶೇಷವಾಗಿ ನಡೆದಂತಹ ಎಲಿಮಿನೇಷನ್ನು ಇಬ್ಬರನ್ನ ಹೊರಗಡೆ ದಬ್ಬುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಶನಿವಾರ ಒಬ್ಬನನ್ನು ಮತ್ತು ಭಾನುವಾರ ಮತ್ತೊಬ್ಬನನ್ನು, ಈ ರೀತಿ ಇಬ್ಬರನ್ನ ದಬ್ಬುವಂಥ ಕೆಲಸವನ್ನು ಮಾಡಿದಂಥ ಪರಿಣಾಮ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಉಸಿರು ಬಿಡುವಂತಹ ವಾತಾವರಣ ಈಗ ನಿರ್ಮಾಣ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಡಬಲ್ ಎಲಿಮಿನೇಷನ್ನಿಂದ ಸ್ಪರ್ಧಿಗಳ ಸಂಖ್ಯೆ ಇಳಿಕೆಯಾಗಿದೆ. ಹೀಗಾಗಿ ಈಗಿರುವಂತಹ ಸ್ಪರ್ಧಿಗಳಿಗೆ ಈಗ ಎದೆ ಬಡಿತ ಜೋರಾಗುವ ಜೊತೆಗೆ ಎಲ್ಲೋ ಒಂದು ಕಡೆ ಸ್ಪರ್ಧಿಗಳ ಸಂಖ್ಯೆ ಇಳಿಕೆ ಆಯ್ತಲ್ಲ ಅನ್ನುವಂಥ ಸಮಾಧಾನ ಸಹಜವಾಗಿ ಇದೆ. ಈಗ ಪ್ರಮುಖವಾಗಿ ವಿಚಾರಕ್ಕೆ ಬರೋದಾದರೆ, ಡಿಸೆಂಬರ್ 27ರಂದು ಬಿಗ್ ಬಾಸ್ನ ಮನೆಯಿಂದ ಸೂರಜ್ ಸಿಂಗ್ ಹೊರಗಡೆ ಹೋದರೆ 28ಕ್ಕೆ ಮಾಳು ಹೊರಗಡೆ ಹೋಗ್ತಾರೆ. ಅಂದರೆ ಶನಿವಾರ ಸೂರಜ್ ಹೋದರೆ ಭಾನುವಾರ ಮಾಳು ಹೊರಗಡೆ ಹೋಗ್ತಾರೆ. ಮಾಳು ಮತ್ತು ಸ್ಪಂದನ ನಡುವೆ ಅಂತಿಮವಾಗಿ ನಡೆದಂಥ ಹಣಾಹಣಿಯಲ್ಲಿ ಸ್ಪಂದನ ಇರ್ತಾರೆ, ಸೇವ್ ಆಗ್ತಾರೆ, ಮಾಳು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದರ ಮಾಹಿತಿಯ ಪ್ರಕಾರ ಇಲ್ಲಿ ಏನೋ ಉಲ್ಟಾ ಪಲ್ಟಾ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಮೊದಲು ಸಿಕ್ಕಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಸ್ಪಂದನವರೇ ಹೊರಗಡೆ ಹೋಗೋದು ಅನ್ನುವಂಥ ಮಾಹಿತಿ ಇತ್ತು. ಆದರೆ ನಿನ್ನೆ ಸಡನ್ನಾಗಿ ಬದಲಾದಂಥ ಮಾಹಿತಿ ಸಿಕ್ಬಿಡುತ್ತೆ. ಇಲ್ಲ ಸ್ಪಂದನನ್ನು ಎಲಿಮಿನೇಷನ್ ಮಾಡಲಿಲ್ಲ, ಮಾಡೋದು ಇಲ್ಲ. ಅದರ ಬದಲಿಗೆ ಸ್ಪಂದನ ಯಾವುದೇ ಕಾರಣಕ್ಕೂ ಕೂಡ ಈಗ ಸದ್ಯಕ್ಕೆ ಹೋಗುವಂಥ ಮೆಟೀರಿಯಲ್ ಅಲ್ಲ, ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಅದೇ ಜಾಗಕ್ಕೆ ಮಾಳುವನ್ನು ಸೆಲೆಕ್ಟ್ ಮಾಡಿ ಮಾಳುವನ್ನು ಹೊರಗಡೆ ಕಳಿಸ್ತಾರೆ. ಈಗ ಅವರಿಬ್ಬರಲ್ಲೇ ಯಾರಾದರೂ ಒಬ್ಬರು ಇರಬೇಕಾಗಿತ್ತು, ಬಟ್ ಇಲ್ಲ, ಮಾಳುವನ್ನು ಹೊರಗಡೆ ಕಳಿಸ್ತಾರೆ.
ಇಲ್ಲಿ ಈಕೆ ಸ್ಪಂದನ ಮನೆ ಒಳಗಡೆ ಉಳಿತಾರೆ. ಬಟ್ ಮಾಹಿತಿಯ ಪ್ರಕಾರ ಸ್ಪಂದನಗೆ ಉಳಿಯುವಂತಹ ಯಾವ ಅರ್ಹತೆ ಕೂಡ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಸಲಿಗೆ ಸ್ಪಂದನ ಮತ್ತು ಮಾಳು ಅವರ ಮೇಲೆ ಈ ತೂಗುಗತ್ತಿ ನೇತನಾಡುತ್ತಿದ್ದಂಥ ಸಂದರ್ಭದಲ್ಲಿ ಇಬ್ಬರನ್ನು ಕೂಡ ಕರೆದೊಯ್ಯೋಕ್ಕೆ ಕಾರ್ ಬರುತ್ತೆ. ಆ ಕಾರು ಮನೆಯೊಳಗೆ ಬಂದು ಇಬ್ಬರನ್ನು ಕೂಡ ಒಂದೊಂದು ಕಾರ್ನಲ್ಲಿ ಕೂರಿಸ್ಕೊಂಡು ಹೋಗುತ್ತೆ. ನಂತರ ಒಂದು ಕಾರ್ ಅಲ್ಲೇ ಉಳಿಯುತ್ತೆ, ಒಂದು ಕಾರ್ ವಾಪಸ್ ಬರ್ತದೆ. ಆ ವಾಪಸ್ ಬಂದಂಥ ಕಾರಿನಲ್ಲಿ ಸ್ಪಂದನ ಇರ್ತಾರೆ. ಸ್ಪಂದನ ವಾಪಸ್ ಬಂದಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಖುಷಿ ಇದೆ, ಇನ್ನಷ್ಟು ಜನರಿಗೆ ಬೇಸರ ಇದೆ. ಆದರೆ ಯಾವಾಗ ಬಿಗ್ ಬಾಸು ಯಾರು ಹೋಗಬೇಕು, ಯಾರು ಇರಬೇಕು ಅಂತೇಳಿ ಹೇಳಿದಾಗ ಮನದ ಮಾತನ್ನು ಕೆಲವರು ಹಂಚಿಕೊಂಡ್ರು. ಬಹುತೇಕರು ಸ್ಪಂದನ ಹೆಸರನ್ನು ಹೇಳಿದ್ರು ಹೊರಗಡೆ ಹೋಗಬೇಕು ಅಂತ ಹೇಳಿಬಿಟ್ಟು. ಆದರೆ ಇಲ್ಲಿ ಸ್ಪಂದನ ಹೊರಗಡೆ ಹೋಗದೆ ವಾಪಸ್ ಬಂದಿರುವಂಥದ್ದು ಇವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯಲ್ಲಿ ಆತಂಕಕಾರಿ ಅಂತಲೇ ಹೇಳ್ಬೋದು. ಹೀಗೆ ಮನೆಯ ಹೊರಗೆ ಮತ್ತು ಒಳಗೆ ಒಂದೊಂದು ಕಾಲಿಟ್ಟಿದ್ದಂಥ ಸ್ಪಂದನ ಮತ್ತು ಮಾಳುಗೆ ಈಗ ಮನೆಗೆ ಬಂದಿದ್ದಂಥ ಕಾರನ್ನೇರಿ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಎದೆ ಬಡಿತ ಸಹಜವಾಗಿ ಹೆಚ್ಚಾಗಿರ್ತದೆ. ಬಟ್ ಅದು ಯಾವಾಗ ಸ್ಪಂದನ ವಾಪಸ್ ಬಂದರೋ ಆಗೆಲ್ಲರ ಲೆಕ್ಕಾಚಾರವು ಕೂಡ ಉಲ್ಟಾಗಿದೆ. ಅಂದಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಶುರುವಾಗಿ ಈಗಾಗಲೇ 92 ದಿನಗಳು ಕಳೆದಿದ್ದಾವೆ. 92 ದಿನಗಳಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಸಾಕಷ್ಟು ಜನ ಹೋಗಿದ್ದಾರೆ. ಬಟ್ ಕಂಪೇರ್ ಟು ಮಾಳು, ಸ್ಪಂದನಗೆ ವೋಟ್ನಲ್ಲೂ ಕೂಡ ಕಡಿಮೆ ಬಿದ್ದಿದೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಮೊದಲು ಬಂದಂತಹ ಮಾಹಿತಿಯ ಪ್ರಕಾರ ಸ್ಪಂದನನೇ ಔಟ್ ಆಗಿದ್ದು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಯಿತು ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು. ಮಾಳು ಅವರನ್ನು ಮನೆಯ ಹೊರಗಡೆ ಕಳಿಸ್ಬೇಕು ಅನ್ನೋಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದವರು ಯಾರು ಅನ್ನುವಂಥದ್ದು ಈಗಿರುವಂತಹ ಮುಖ್ಯ ಪ್ರಶ್ನೆ. ಇನ್ನು 92 ದಿನದ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿರುವಂಥ ಮಾಳು ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸದ್ಯ ಮನೆಯ ಒಳಗಡೆ ಗಿಲ್ಲಿ, ಅಶ್ವಿನಿಗೌಡ, ರಘು, ಧ್ರುವಂತು, ಕಾವ್ಯ, ರಕ್ಷಿತಾ ಶೆಟ್ಟಿ, ರಾಶಿಕಾ, ಸ್ಪಂದನ, ಧನುಷು ಇಷ್ಟು ಜನ ಇದ್ದಾರೆ. ಈ ಪೈಕಿ ಗ್ರ್ಯಾಂಡ್ ಫಿನಾಲೆಗೂ ಮುನ್ನ ಇನ್ನೂ ಕೂಡ 4 ಜನ ಹೊರಗಡೆ ಹೋಗಲೇಬೇಕಾಗ್ತದೆ. ಹೀಗೆ ಹೊರಗಡೆ ಹೋಗುವಂತಹ ಆ ಶಕ್ತಿಶಾಲಿ ಸ್ಪರ್ಧಿ ಯಾರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಂದು ಈಗ ಸ್ಪಂದನ ಸಹಜವಾಗಿ ಈ ಮಾಳುಗೆ ಕಂಪೇರ್ ಮಾಡಿದ್ರೆ ಪಾಪ್ಯುಲಾರಿಟಿ ವೈಸ್ ಅಂಥದ್ದೇನೂ ಇಲ್ಲ. ಹಾಗೆಯೇ ಮಾಳು ಇಲ್ಲಿ ಹೋಗಿರೋದು ಸಹಜವಾಗಿ ಒಂದಷ್ಟು ಜನರಿಗೆ ವೆರಿ ಶಾಕಿಂಗ್, ವೆರಿ ಸರ್ಪ್ರೈಸಿಂಗ್. ಹೀಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಈ 9ಕ್ಕೆ 9 ಜನರು ತಮ್ಮ ಆಟವನ್ನು ಸೀರಿಯಸ್ ಮಾಡಿಕೊಂಡು ಆಟದಲ್ಲಿ ಬದಲಾವಣೆ ತಾರದೇ ಇದ್ದರೆ ಅದು ಅಪಾಯವೂ ಕೂಡ ಹೌದು. ಇನ್ನು ಬಿಗ್ ಬಾಸ್ ಕಾರ್ಯಕ್ರಮವನ್ನು ತಪ್ಪದೆ ನೋಡುವಂತಹ ಪ್ರೇಕ್ಷಕರ ಪ್ರಕಾರ ಈಗ ಪ್ರಮುಖವಾಗಿ ಈ ಸ್ಪಂದನ ಇರಬೇಕಾಗಿತ್ತು ಅನ್ನುವಂಥದ್ದು ಯಾರ ಅಭಿಪ್ರಾಯ ಕೂಡ ಇಲ್ಲ. ಮಾಳು ಇರಬೇಕಾಗಿತ್ತು ಅನ್ನೋದೇ ಬಹುತೇಕರ ಅಭಿಪ್ರಾಯ. ಹಾಗಾಗಿ ಇಲ್ಲಿ ಯಾರಿಗೆ ಕೊನೆಗೆ ಏನಾಗುತ್ತೆ, ಯಾರು ಉಳಿಸ್ಕೊಳ್ತಾರೆ, ಯಾರು ಉಳಿತಾರೆ, ಇದ್ಯಾವುದು ಕೂಡ ನಿಮ್ಮ ನಿರೀಕ್ಷೆಗೂ ಕೂಡ ಬಾರದೆ ಇರುವಂಥದ್ದು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ವಾಟೆವರ್ ಇಲ್ಲಿವರೆಗೆ ನಡ್ಕೊಂಡು ಬಂದಿರುವಂಥದ್ದು ಒಂದು ರೀತಿ ಆದರೆ ಇನ್ನು ಮುಂದೆ ನಡೆಯುವಂಥದ್ದು ಮತ್ತೊಂದು ರೀತಿ ಅನ್ನೋದರಲ್ಲಿ ಡೌಟೇ ಇಲ್ಲ. ವಾಟೆವರ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ನಿಮಗೆ ಸ್ಪಂದನ ಉಳ್ಕೊಂಡಿದ್ರ ಬಗ್ಗೆ, ಮಾಳು ಔಟ್ ಆಗಿರೋದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.